ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಸೀತಾರಾಮ ಧಾರಾವಾಹಿ ಸೋಮವಾರ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ಅಶೋಕು ಒಂದು ನಾಟಕನ ಶುರು ಮಾಡಿದ್ದಾನೆ, ಕೈಕೆಯ ಮೋಸದ ಆಟ ಅಂತ. ಆ ನಾಟಕದಲ್ಲಿ ಅಲ್ಲಿ ಗೊತ್ತಾಗಿರುತ್ತೆ ಭಾರ್ಗವಿಗೆ ಈಗ ಹೇಗಾದರೂ ಮಾಡಿದ ನಾಟಕ ನಿಲ್ಲಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಸುಬ್ಬಿನ ಅವಳು ಕಿಡ್ನಾಪ್ ಮಾಡಿಸಿ ಒಂದು ಕಡೆ ಇಟ್ಟಿರ್ತಾಳೆ. ಆದರೆ ಅವಳು ಸಿಹಿ ಆ ದೇವ್ರ ಹತ್ರ ಬೇಡ್ಕೊಂಡ ತಕ್ಷಣ ಅವಳಿಗೊಂದು ಶಕ್ತಿ ಬಂದು ಅವಳೇ ಬಂದು ನಾಟಕ ಮಾಡೋಕ್ಕೆ ಶುರು ಮಾಡ್ತಾಳೆ. ಆಗ ಭಾರ್ಗವಿ ಮತ್ತು ವಿಶ್ವಂಗಿಬ್ಬರಿಗೂ ಶಾಕ್ ಆಗುತ್ತೆ, ಇವಳು ಹೇಗೆ ವಾಪಸ್ ಬಂದ್ಲು ಅಂತ ಅಂದ್ಕೊಂಡು. ಆದರೆ ನಾಟಕ ಶುರು ಆಗೇ ಹೋಗುತ್ತೆ. ಅದರಲ್ಲಿ ಎಲ್ಲ ಪಾತ್ರಗಳು ನೋಡಿ ಅವಳಿಗೆ ತುಂಬಾ ಭಯ ಆಗಿಬಿಡುತ್ತೆ. ಇನ್ನೇನು ರಾಮನಿಗೆ ಆ ವಿಷಯ ಗೊತ್ತಾಗ್ಬಿಡುತ್ತೆ ಅನ್ನೋ ಕ್ಲೈಮ್ಯಾಕ್ಸ್ ಸೀನಿಗೆ ಬಂದಾಗ ಅವಳೇ ಎದ್ದು ನಿಂತ್ಕೊಂಡು ಜೋರಾಗಿ ಕಿರಿಸ್ತಾಳೆ, ಏನಿದು ನಿಲ್ಲಿಸು ಅಂಥೇಳಿ ಹೇಳಿದ ತಕ್ಷಣ ಎಲ್ಲರೂ ಅವಳ ಮುಖ ನೋಡ್ತಿರ್ತಾರೆ. ಆಗ ಅವನು ರಾಮ ಹಂಗೆ ಹೇಳ್ತಾಳೆ, ಏನು ರಾಮ ಇದು, ಏನು ಮಾಡೋಕೆ ಹೊರಟಿದ್ದಾನೆ ಅಶೋಕು ಅಂಥೇಳಿ ಅವಳಿಗೆ ಹಳೋ ಥರ ನಾಟಕ ಮಾಡಿಕೊಂಡು ಹೊರಟೋಗ್ತಾಳೆ ಅಲ್ಲಿಂದ. ಆಗ ರಾಮಗೆ ತುಂಬ ಕೋಪ ಬಂದುಬಿಟ್ಟು, ಏನೋ ಇದು ಹೀಗೆಲ್ಲ ಮಾಡ್ತಾಯಿದ್ದೀಯ ನೀನು ಅಂಥೇಳಿ ಅವನು ಕೋಪ ಮಾಡಿಕೊಂಡು ಅವನಿಗೆ ಬೈದ್ಬಿಡ್ತಾನೆ. ಇಲ್ಲ ಕಣೋ, ನಿಮಿಷ ನಾನು ಏನೋ ಹೇಳೋಕ್ಕೆ ಬರ್ತಿದ್ದೀನಿ ಇರೋ ಅಂತ ಎಷ್ಟು ಹೇಳಿದ್ರು ಅವನು ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಅವನನ್ನು ಜಾಡ್ಸಿ ತಳ್ಳಿಬಿಡ್ತಾನೆ ಅವನು. ಅಷ್ಟರಲ್ಲಿ ಅವನು ಬೇಜಾರು ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ ಅಶೋಕ. ಆಮೇಲೆ ಈ ಕಡೆ ಭಾರ್ಗವಿ ಅವಳ ಮುಖ ನೋಡ್ಬಿಟ್ಟು ನಗ್ತಿರ್ತಾಳೆ, ನೋಡು ನಾನು ನಿನಗೆ ಹೇಗೆ ಮಾಡಿದೆ ಈ ಥರ ಅಂಥೇಳಿ ಅವನಿಗೆ ಹೇಳಿದ ತಕ್ಷಣ ಇವನಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಇದೊಂದು ವಿಷಯಕ್ಕೆ ಅಂದ್ಕೊಂಡಿದ್ದೆ, ಇದ್ರ ಮೂಲಕ ನಾನು ರಾಮನಿಗೆ ಸತ್ಯ ಹೇಳಿಸ್ಬೋದಾಗಿತ್ತು, ಭಾರ್ಗವಿ ಚಿಕ್ಕಿ ಇದನ್ನು ಹಾಳು ಮಾಡಿದ್ರು ಅಂಥೇಳಿ ಅನ್ಕೊತಾ ಇರ್ತಾನೆ ಅಶೋಕ. ಆಗ ಭಯ ಪಟ್ಕೊತಾಳೆ ಅವಳು ಸಿಹಿ. ಆದರೆ ಇವ್ನು ಮನೆಗೆ ಬಂದ ತಕ್ಷಣ ಅವಳು ಕೇಳ್ತಾಳೆ, ಸೀತಾ ಯಾಕೆ ರಾಮ್ ನೀವು ಈ ಥರ ಮಾಡಿದ್ರಿ, ಅವನು ಏನು ಮಾಡ್ದ ಅಶೋಕ, ಪಾಪ ಅವನೊಂದು ನಾಟಕ ಅಷ್ಟೇ ಮಾಡಿಸಿದ್ದು ಅಂಥೇಳಿ ಹೇಳಿದ್ರು ಅವನು ಕೇಳಿಸ್ಕೊಳ್ಳೋದೇ ಇಲ್ಲ. ಅಲ್ಲ ಯಾಕೆ ಅವನು ಹಂಗೆ ಮಾಡ್ದ, ನೋಡು ಅಶೋಕ ಎಂಥ ನಾಟಕ ಬರೆದಿದ್ದಾನೆ, ಭಾರ್ಗವಿ ಚಿಕ್ಕಿಗೆ ಎಷ್ಟು ಬೇಜಾರಾಯಿತು, ಇದರಲ್ಲಿ ಯಾಕೆ ಮಾಡಬೇಕು ಅಂತ ಹೇಳಿದ ತಕ್ಷಣ, ಅಲ್ಲ ರಾಮ್ ಅದು ನಾಟಕ ಥರ ನೋಡಬೇಕು ನೀವು, ಈ ಥರ ಎಲ್ಲ ಯಾಕೆ ಮಾಡಿದ್ರಿ, ಅವ್ರಿಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದ ತಕ್ಷಣ ದಯವಿಟ್ಟು ನಿಲ್ಲಿಸಿ ಅಂತ ಹೇಳಿ ಅವಳಿಗೆ ರೇಗ್ಬಿಡ್ತಾನೆ. ಆ ಕಡೆ ಸಿಹಿ ಕೂಡ ತುಂಬಾ ಭಯ ಆಗುತ್ತೆ ಅವನು ನೋಡಿಬಿಟ್ಟು. ಈ ಕಡೆ ವಿಶ್ವ ಮತ್ತು ಅವಳು ಭಾರ್ಗವಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಅಲ್ಲ ನಾವು ಸುಬ್ಬಿನ ಕಿಡ್ನಾಪ್ ಮಾಡಿ ಅವಳು ಒಂದು ಕಡೆ ಕೂರಿಸಿದ್ವಲ್ವಾ, ಸ್ಟೇಜ್ ಮೇಲೆ ಮತ್ತೆ ಯಾರು ಬಂದು ನಾಟಕ ಎಲ್ಲ ಮಾಡಿದ್ದು, ಅಂದರೆ ಅವಳು ಅಲ್ಲಿದ್ದಾಳೆ ಅಂತಂದರೆ ಇಲ್ಲಿ ಬಂದಿದ್ದು ಯಾರು, ಹಂಗಾರೆ ಸಿಹಿ ಆತ್ಮ ಬಂದು ಇಲ್ಲಿ ನಾಟಕ ಮಾಡ್ತಾ, ಅಂದರೆ ಸಿಹಿ ಇನ್ನೂ ಬದುಕಿದಾಳ ಅಂಥೇಳಿ ಅವರಿಬ್ರಿಗೂ ಅನುಮಾನ ಬರುತ್ತೆ. ಹೇಗಾದರೂ ಮಾಡಿ, ಅಂದರೆ ನಮ್ಗೆ ಇಷ್ಟೆಲ್ಲ ಕಾಟ ಕೊಟ್ಟಿದ್ದು ವಿಶ್ವ, ಅವತ್ತು ನೀನು ಹೇಳಿದರೆ ನಾನು ನಂಬ್ಕೊಂಡೇ ಇರಲಿಲ್ಲ, ನೀನು ಪದೇ ಹೇಳ್ತಾ ಇದ್ದೆ ಕಾರ್ ಗ್ಲಾಸ್ ಲಾಕ್ ಮಾಡಿದ್ದು ಎಲ್ಲ ಅಂದರೆ ಇವಳ್ದೇನ ಇದೆಲ್ಲ ಕೈವಾಡ ಇರೋದು, ಇದಕ್ಕೇನಾದರೂ ಒಂದು ದಾರಿ ಹುಡುಕಬೇಕು ಅಂಥೇಳಿ ಅನ್ಕೊತಾ ಇರ್ತಾಳೆ ಭಾರ್ಗವಿ. ಈ ಕಡೆ ಅಶೋಕನ ಸಮಾಧಾನ ಮಾಡ್ತಾಳೆ, ಆಯಿತು ತಲೆ ಕೆಡಿಸ್ಕೊಬೇಡಿ ಆರಾಮಾಗಿರಿ ಅಂತ ಹೇಳಿದ ತಕ್ಷಣ, ಯಾಕೆ ಇದು ನಾಟಕ ಬರೆದ್ರಿ, ಏನು ವಿಚಾರ, ನಾನು ಅವತ್ತು ಎಷ್ಟು ಕೇಳಿದ್ರು ನೀವು ನಂಗೆ ಹೇಳಲೇ ಇಲ್ಲ ಅಂಥೇಳಿ ಅವಳು ಸಮಾಧಾನ ಮಾಡೋಕ್ಕೆ ಹೋಗ್ತಾಳೆ. ಹೋಗಲಿ ಬಿಡು, ಆಯಿತು ನಾನು ರಾಮಂಗೆ ನಿಧಾನಕ್ಕೆ ಇದನ್ನು ಅರ್ಥ ಮಾಡಿಸ್ತೀನಿ ಅಂತೇಳಿ ಅವ್ನಿಗೆ ಸ್ವಲ್ಪ ಬೇಜಾರು ಆಯಿತು ಇವ್ನು ಮಾಡಿದ್ದಕ್ಕೆ ಅಂಥೇಳಿ ಅವನು ಅಶೋಕ ಅನ್ಕೊತಿರ್ತಾನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.